ಹಾಕೊಂಡಿತ್ತು ಮಂಡ್ಯದಿಂದ. ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರ ಅವರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸ್ಟಾರ್ ಚಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ಕಂಗ್ರಾಚ್ಯುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತು ಅಧಿಕೃತ, ಈಗಷ್ಟೇ ಹೇಳ್ತಾ ಇದ್ದೆ, ಇವತ್ತು ಅಧಿಕೃತವಾಗಿ ಅನೌನ್ಸ್ ಆಗಿದೆ ಬಿಡಿ. ಆದ್ರೆ ಒಂದು ವಾರದಿಂದ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ತಳಕ್ ಹಾಕೊಂಡಿತ್ತು. ಹೌದು ಸರ್. ಇವತ್ತಿನಿಂದ ಹೇಗೆ ಶುರುವಾಗುತ್ತೆ ನಿಮ್ಮ ಒಂದು ಓಡಾಟ, ಪ್ರಚಾರ, ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಿ? ಮೊದಲಿಗೆ ಪಟ್ಟಲಿಂಗೇಶ್ವರ ದೇವಸ್ಥಾನ ಪೂಜೆ ಮಾಡ್ಕೊಂಡು ಆಶೀರ್ವಾದ ಪಡೆದು ಮುಂದುವರಿಸ್ತೀವಿ ಸರ್. ಯಾರಾಗ್ಬೋದು ನಿಮ್ಮ ಅಪೋನೆಂಟ್ ಅಂತ ಅನಿಸ್ತಾ ಇದೆ? ಸರ್ ನಮ್ಗೆ ಅದು ಗೊತ್ತಿಲ್ಲ ಸರ್. ನಮ್ಮದ್ ನಾವು ನೋಡ್ತೀವಿ ಸರ್, ಮಾಡ್ತೀವಿ, ಓಡಾಡ್ತೀವಿ ಸರ್. ನಮ್ದು ಗೆಲ್ಲಕ್ಕೆ ಏನಾಗಬೇಕು ಅದು ಮಾಡ್ತೀವಿ. ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಸಪೋರ್ಟ್ ಇದೆ ಸ್ಟಾರ್ ಚಂದ್ರ ಅವರೇ? ಈ ಎಲ್ಲ ಶಾಸಕರು ನಮ್ಮ ಹಿಂದೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. CM ಮತ್ತೆ ನಮ್ಮ DCM ಸಾಹೇಬ್ರು, ಆಮೇಲೆ ಖರ್ಗೆ ಸಾಹೇಬ್ರು, ACC ಅಧ್ಯಕ್ಷರು ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಸಾಹೇಬ್ರು, ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇದೆ ಸರ್. ಈಗ ಸುಮಲತಾ ಅವರು ಹಾಲಿ ಸಂಸದರು ಇದ್ದಾರೆ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದ್ಯಾ ಸರ್? ಅದು ನಾವ್ ಹೇಳಕ್ಕಾಗಲ್ಲ ಸರ್. ಅಲ್ಲ, ನೀವು ಆ ಕ್ಷೇತ್ರದ ಅಭ್ಯರ್ಥಿ ಈಗ. ಹೌದು ಸರ್. ನಾವು ಹಂಗೆ ನಾವು ಏನ್ ಕೆಲಸ ಮಾಡ್ತೀವಿ ಅದೇ ಹೇಳ್ತೀವಿ ಸರ್. ಬೇರೆಯವ್ರು ಏನ್ ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ ಸರ್. ನಾವು ಮುಂದೆ ಏನ್ ಮಾಡ್ತೀವಿ ಅನ್ನೋದು ಹೇಳ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸ್ಟಾರ್ ಚಂದ್ರ ಅವರ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಈಗ ಹಾಸನ ಟಿಕೆಟ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಶ್ರೇಯಸ್ ಪಟೇಲ್ ಅವರಿಗೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಶ್ರೇಯಸ್ ಪಟೇಲ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಮೊದಲಿಗೆ ಕಂಗ್ರಾಚ್ಯುಲೇಷನ್, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ನನಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಮತ್ತೆ ರಾಜಣ್ಣ ಸಾಹೇಬರು ಒಂದ್ಸರಿ ಹೇಳಿದ್ರು, ಪಕ್ಷ ಜವಾಬ್ದಾರಿ ಹೆಚ್ಚಿದೆ ಈಗ ನನ್ನ ಮೇಲೆ. ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಕಾರ್ಯಕರ್ತರು, ನಮ್ಮ ಜಿಲ್ಲಾ ಮುಖಂಡರುಗಳು ಯಾವ ಮಾರ್ಗದರ್ಶನದಲ್ಲಿ ಹೋಗ್ತಾರೆ ಆ ಮಾರ್ಗದರ್ಶನದಲ್ಲಿ ಚುನಾವಣೆಯ ಒಂದು ಪ್ರಕ್ರಿಯೆಯನ್ನ ಮಾಡ್ತೀವಿ. ನಾವು ಮೊನ್ನೆ ಶ್ರೇಯಸ್ ಪಟೇಲ್ ಅವರೇ ನೋಡಿ, ಒಂದ್ ನಿಮಿಷ, ಮೊನ್ನೆ ನಮ್ಮ ರಿಪಬ್ಲಿಕ್ ಕನ್ನಡದ ವಿಶೇಷ ಬುಲೆಟಿನ್ ಆಗಿರುವಂತಹ ಒಂದು ರಣಕಣ ಅಂತೇಳಿ ಪ್ರೋಗ್ರಾಮ್ ಮಾಡ್ತೀವಿ. ನೀವು ಕೂಡ ಮೊನ್ನೆ ಬಂದಿದ್ರಿ. ಆಗ ನಮ್ಮ ಸಹೋದರಿ ಆಗಿರುವಂತ ಜಯಪ್ರಕಾಶ್ ಶೆಟ್ಟಿ ಅವರು ಹೇಳಿದ್ರು, ನಮ್ಗಿರುವಂತ ಇನ್ಫಾರ್ಮೇಶನ್ ಪ್ರಕಾರ ನಿಮ್ಗೆ ಟಿಕೆಟ್ ಅಂತ ಹೇಳಿ. ಗೊತ್ತಾಯ್ತು ಹೇಳಿದ್ರಿ. ಹೌದು. ಎಷ್ಟು ಚಾಲೆಂಜ್ ಇದೆ ಈಗ ನಿಮ್ಗೆ? ಈಗ ಇದು ಐ ವಿಲ್ ಟೇಕ್ ಇಟ್ ಅಸ್ ಅ ಚಾಲೆಂಜ್. ಯಾಕಂದ್ರೆ ಇದು ಒಂದು ಸ್ವಾಭಿಮಾನಕ್ಕೆ ಮತ್ತೆ ಒಂದು ದರ್ಪ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ಚುನಾವಣೆ ನಡೀತದೆ. ಅಂತಿಮವಾಗಿ ಸ್ವಾಭಿಮಾನ ಗೆಲ್ತದೆ. ಕಾಂಗ್ರೆಸ್ ಪಕ್ಷ ನಮ್ಮ ಜಿಲ್ಲೆಯಲ್ಲಿ ಗೆಲ್ತದೆ. ಶ್ರೇಯಸ್ ಪಟೇಲ್ ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆನರಸೀಪುರದಲ್ಲಿ ಪ್ರಬಲವಾದಂತ ಪೈಪೋಟಿಯನ್ನ ಕೊಟ್ಟಿದ್ರಿ. ಈ ಬಾರಿಯೂ ಕೂಡ ಹಾಸನದಲ್ಲಿ ಪೈಪೋಟಿ ಕೊಡ್ತೀರಾ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ. ವಿಶ್ ಯು ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ.